ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಬೇಸಿಗೆ ಶಿಬಿರಗಳ ದರ್ಬಾರ್. ಈಗ ನಾವು ನೋಡಲು ಹೊರಟಿರುವುದು ಖ್ಯಾತ ನಟ ಮಂಡ್ಯ ರಮೇಶ್ ಧ್ವನ್ಯಲೋಕ ಆವರಣದಲ್ಲಿ ಆಯೋಜಿಸಿರುವ ರಜಾ ಮಜಾ ಮಕ್ಕಳ ಬೇಸಿಗೆ ಶಿಬಿರವನ್ನು. ಮಂಡ್ಯ ರಮೇಶ್ರವರು ರಂಗಭೂಮಿ ಹಿನ್ನೆಲೆಯವರಾದ್ದರಿಂದ ಈ ಶಿಬಿರವೂ ಕೂಡ ರಂಗಭೂಮಿಯ ನೆರಳಿನಲ್ಲಿ ರೂಪುಗೊಂಡಿದೆ. ಈ ಶಿಬಿರದಲ್ಲಿ ಮಕ್ಕಳಿಗೆ ವಿವಿಧ ಸಾಂಪ್ರದಾಯಿಕ ಮತ್ತು ಜಾನಪದ ಕಲೆಗಳು ಹಾಗೂ ಆಟಗಳನ್ನು ಕಲಿಸಲಾಗುತ್ತಿದೆ. ಆ ಆಟ ಮತ್ತು ಕಲೆಗಳು ಯಾವುವು ಎನ್ನುತ್ತೀರಾ? ಪಗಡೆ, ಚದುರಂಗ, ಅಳಿಗುಳಿಮಣೆ, ಚೌಕಾಬಾರ, ಹಾವು ಏಣಿ ಆಟ ಮುಂತಾದವು. ಇವುಗಳ ಜೊತೆಗೆ ಕಂಸಾಳೆ, ಪೂಜಾ ಕುಣಿತ, ಜಾನಪದ ನೃತ್ಯ ಹಾಗೂ ಚಿತ್ರಕಲೆ, ಬಣ್ಣ ಹಚ್ಚುವುದು ಮತ್ತು ಕರಕುಶಲ ವಸ್ತುಗಳ ತಯಾರಿಕೆ ಇತ್ಯಾದಿಗಳನ್ನು ಮಕ್ಕಳಿಗೆ ಕಲಿಸಲಾಗುತ್ತಿದೆ. ನುರಿತ ತಜ್ಞ ಕಲಾವಿದರಿಂದಲೇ ಪ್ರತಿಯೊಂದು ಕಲೆಯನ್ನು ಕಲಿಸಲಾಗುತ್ತಿದೆ. ಈಗ ನೀವು ನೋಡುತ್ತಿರುವುದು ಇಲ್ಲಿನ ಚಿಣ್ಣರು ತಯಾರಿಸಿದ ಕರಕುಶಲ ವಸ್ತುವನ್ನು. ಕಾರ್ಡ್ಬೋರ್ಡ್ ಶೀಟಲ್ಲಿ ಇದನ್ನು ಕಟ್ ಮಾಡಿಬಿಟ್ಟು ಕಿವಿ ಮತ್ತು ಇದು ನಂಚಿರೋದು ಈ ಪೇಪರ್ ಸ್ಪೇಕ್ಸು ಅಕ್ಕ ಅಷ್ಟು ಕೊಟ್ಟಿರೋದು ಮತ್ತು ಇದು ಕಲರ್ಸ್ ಬೇಕಾದ್ರೆ ನಾವೇ ಮಾಡ್ಕೊಳ್ಬೋದು. ಈ ಶಿಬಿರದ ವಾತಾವರಣ ನೋಡುಗರನ್ನು ಸೆಳೆಯುತ್ತದೆ ಎಂಬುದರಲ್ಲಿ ಅನುಮಾನವಿಲ್ಲ. ಏಕೆಂದರೆ ನಗರದ ವಿವಿಧ ಕಡೆಯಿಂದ ಮಕ್ಕಳು ಬಂದು ಯಾವುದೇ ಜಾತಿ ಮತದ ಕರಾಳತೆ ಇಲ್ಲದೆ ಒಗ್ಗಟ್ಟಿನಿಂದ ಸಂಭ್ರಮಿಸಿ ಪ್ರತಿಯೊಂದು ಆಟದಲ್ಲಿ ಮುಕ್ತವಾಗಿ ಬೆರೆಯುತ್ತಿದ್ದಾರೆ. ಕುಣಿದು ಕುಪ್ಪಳಿಸಿ ಸಂತೋಷ ಪಡುವುದರ ಜೊತೆಗೆ ಶಿಸ್ತನ್ನೂ ಮೈಗೂಡಿಸಿಕೊಂಡು ಸಂಪೂರ್ಣವಾಗಿ ತಮ್ಮನ್ನು ಶಿಬಿರದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಾರೆ. ಇಲ್ಲಿನ ಇನ್ನೊಂದು ವಿಶೇಷವೆಂದರೆ ಮಕ್ಕಳಿಗೆ ನಾಟಕ ಕಲಿಸುತ್ತಿರುವುದು. ಸಾಹಿತ್ಯ ಮತ್ತು ನಾಟಕದ ಅಭಿರುಚಿಯನ್ನು ಈ ಮಕ್ಕಳಲ್ಲಿ ಬೆಳೆಸಲು ಈ ಬಾರಿ DVG ಅವರ ಮಂಕುತಿಮ್ಮನ ಕಗ್ಗದಿಂದ ಕೆಲವು ಭಾಗಗಳನ್ನು ಆರಿಸಿ ನಾಟಕ ಕಲಿಸುತ್ತಿರುವುದು. ಈ ನಾಟಕವನ್ನು ಶಿಬಿರದ ಕೊನೆಯ 2 ದಿನ ನಡೆಯುವ ಮಕ್ಕಳ ರಂಗೋತ್ಸವದಲ್ಲಿ ಪ್ರದರ್ಶಿಸಲಾಗುವುದು. ಇಂತಹ ಒಂದು ಕಲಾತ್ಮಕ ವಾತಾವರಣ ಸೃಷ್ಟಿಯಾಗಲು ಕಾರಣರಾದ ಮಂಡ್ಯ ರಮೇಶ್ರವರ ಅಭಿಪ್ರಾಯ ಮತ್ತು ಶಿಬಿರದ ಉದ್ದೇಶವನ್ನು ಈಗ ಕೇಳೋಣ. ಶಿಬಿರಕ್ಕೆ ಬಂದ ಅನೇಕ ಮಕ್ಕಳು ಕನ್ನಡವನ್ನು ಅತ್ಯಂತ ಸ್ಪಷ್ಟವಾಗಿ ಚೆನ್ನಾಗಿ ಮಾತನಾಡುವಂಥ ಕೆಲಸ ಮಾಡ್ತಾರೆ, ನಾಟಕಗಳಲ್ಲಿ ಅಭಿನಯಿಸ್ತಾರೆ. ಮನುಷ್ಯ ಒಬ್ಬನೊಬ್ಬನ ಅರ್ಥ ಮಾಡ್ಕೊಂಡು ಬದುಕುವಂಥ ಸಾಂಘಿಕವಾದ ಒಂದು ಕಲೆ ರಂಗಭೂಮಿಯಲ್ಲಿರೋದ್ರಿಂದ ಅದರ ಮೂಲಕ ದೊಡ್ಡದಾಗಿ ಕಟ್ಟಬೇಕು. ಇದಕ್ಕೆ ಸಹಕಾರಿಯಾದಂಥ ರಂಗಭೂಮಿಯಲ್ಲಿರುವಂಥ ಬೇರೆ ಬೇರೆ ಎಲ್ಲ ಪ್ರಾಕಾರಗಳನ್ನು ಒಟ್ಟುಗೂಡಿಸುವಂಥ ಪ್ರಯತ್ನ ಮಾಡಿ 1 ತಿಂಗಳು ನಾವು ಮಗುವಿನ ಜೊತೆ ಮಗುವಾಗಿ ಹೋಗಿಬಿಡುವಂಥದ್ದು, ನಾವು ಮಕ್ಕಳ ಎಲ್ಲ ಸಂತೋಷದ ಜೊತೆ ಅವರ ಜೊತೆ ಸಂತೋಷವನ್ನು ಅಭಿನಯಿಸೋದು, ಜೊತೆ ಊಟ ಮಾಡೋದು, ಹಾಡು ಹೇಳೋದು, ನಾಟಕ ಹೇಳ್ಕೊಡೋದು, ಈ ಥರ ಸಂಭ್ರಮದಿಂದ ಮಾಡ್ತಾ ಇದೀವಲ್ಲ, ಇದು ಜಗತ್ತಿನ ಉಳಿದ ಎಲ್ಲ ಸಂತೋಷಗಳಿಗಿಂತ ಮಿಗಿಲಾದ ಸಂತೋಷ ಅಂತ ನಾನು ಭಾವಿಸ್ತೀನಿ. ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ಪ್ರತಿಭೆ ಇದ್ದೇ ಇರುತ್ತದೆ ಎಂಬುದಕ್ಕೆ ಸಾಕ್ಷಿಯಾಗಿರುವ ಈ ಶಿಬಿರದ 2 ವಿಶೇಷ ಪ್ರತಿಭೆಗಳನ್ನು ಈಗ ನಾವು ನೋಡಬಹುದಾಗಿದೆ. ಈ ಶಿಬಿರದ ಇನ್ನೊಂದು ಪ್ರಮುಖ ವಿಶೇಷಣವೆಂದರೆ ಹಳೆಯ ಶಿಬಿರಾರ್ಥಿಗಳೂ ಕೂಡ ಭಾಗಿಯಾಗಿರುವುದು. ಮತ್ತು ಇವಾಗ ನಾಟಕ ಕಲಿತಾ ಇದ್ದೀವಿ, ಮಂಕುತಿಮ್ಮನ ಕಗ್ಗ, ಆಮೇಲೆ ಯಕ್ಷಗಾನ ಕಲಿತಾ ಇದ್ದೀವಿ. ಆಮೇಲೆ ನಮ್ಮ ಟೀಮಲ್ಲಿ ಬೇರೆಯವ್ರಿಗೇ ಇದು ಕಾಂಟೆಂಪ್ರರಿ ಡ್ಯಾನ್ಸ್ ಎಲ್ಲ ಮಾಡಿಸ್ತಿದ್ದಾರೆ, ಕಂಸಾಳೆ, ಪೂಜಾ ಕುಣಿತ ಎಲ್ಲ ಮಾಡಿಸ್ತಿದ್ದಾರೆ. ಮತ್ತು ನನಗೆ ಎಷ್ಟು ಖುಷಿ ಆಗ್ತಿದೆ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ, ಅಷ್ಟು ಖುಷಿ ಆಗುತ್ತೆ ನನಗೆ. ಚಿಣ್ಣರು ಶಿಬಿರದಲ್ಲಿ ಭಾಗವಹಿಸಿ ಎಷ್ಟರ ಮಟ್ಟಿಗೆ ಮಾತನಾಡುವ ಕಲೆಯನ್ನು ಕಲಿತಿದ್ದಾರೆ. ಎಷ್ಟು ಚೆನ್ನಾಗಿ ಕಂಸಾಳೆ ಹೇಳ್ಕೊಡ್ತಾರೆ, ನಾಟಕನೂ ಹೇಳ್ಕೊಡ್ತಾರೆ, ಪೂಜಾ ಕುಣಿತ, ಕ್ರಾಫ್ಟ್ ಅಂತ ಎಲ್ಲನೂ ಹೇಳ್ಕೊಡ್ತಾರಲ್ಲೋ. ಇಲ್ಲಿನ ವಾತಾವರಣ ಎಷ್ಟು ಸುಂದರವಾಗಿದೆ.
ಮರಗಳ ನೆರಳಿನಲ್ಲಿ ಮಕ್ಕಳ ಓಡಾಟ ನಲಿದಾಟವನ್ನು ನೋಡುವುದೇ ಒಂದು ಸೊಬಗು. ಇಷ್ಟೆಲ್ಲ ಶಿಬಿರದ ಬಗ್ಗೆ ತಿಳಿದುಕೊಂಡ ಮೇಲೆ ನಮ್ಮಲ್ಲಿ ಸಹಜವಾಗಿ ಅನಿಸುವುದು, ಇಲ್ಲಿ ಭಾಗವಹಿಸಿರುವ ಶಿಬಿರಾರ್ಥಿಗಳೆಲ್ಲ ಹಣವಂತರ ಮಕ್ಕಳಿರಬೇಕು. ಆದರೆ ಈ ಶಿಬಿರದ ಬಗ್ಗೆ ಇನ್ನೊಂದು ಹೇಳಲೇಬೇಕಾದ ವಿಶೇಷವೆಂದರೆ, ಇಲ್ಲಿರುವ ಅರ್ಧದಷ್ಟು ಮಕ್ಕಳು ಯಾವುದೇ ಶುಲ್ಕ ಕಟ್ಟದೆ ಬಂದವರು. ಮೊದಲೇ ಹೇಳಿದಂತೆ ಮಂಡ್ಯ ರಮೇಶ್ರವರು ಸಾಮಾಜಿಕ ಕಾಳಜಿ ಮತ್ತು ಕಲೆಗೆ ಪ್ರೋತ್ಸಾಹ ನೀಡುವ ದೃಷ್ಟಿಯಿಂದ ಅನಾಥ ಮಕ್ಕಳು, ಕೈದಿಗಳ ಮಕ್ಕಳು, ವೇಶ್ಯೆಯರ ಮಕ್ಕಳು ಮತ್ತು ಆರ್ಥಿಕವಾಗಿ ದುರ್ಬಲರಾಗಿರುವವರ ಮಕ್ಕಳಿಗೆ ಶುಲ್ಕರಹಿತವಾಗಿ ಶಿಬಿರದಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಿದ್ದಾರೆ. ಈ ರಜಾಮಜಾ ಬೇಸಿಗೆ ಶಿಬಿರದ ಬಗ್ಗೆ ಪೋಷಕರೊಬ್ಬರು ಏನು ಹೇಳ್ತಾರೆ? ನನ್ನ ಮಗಳು ಖುಷಿಯಾಗಿದ್ದಾಳೆ, ಸೊ ಅವಳು ಖುಷಿಯಾಗಿದ್ರೇ ನಾನು ಹ್ಯಾಪಿ. ಶಾಲೆಯಲ್ಲಿ ಪಠ್ಯ ಕಲಿಯುವುದರ ಜೊತೆಗೆ ಇಂಥ ಶಿಬಿರಗಳಿಂದ ಮಕ್ಕಳ ವ್ಯಕ್ತಿತ್ವ ವಿಕಸನವಾಗುವುದರ ಜೊತೆಗೆ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಹೊರಹಾಕಲು ವೇದಿಕೆ ಸಿಕ್ಕಿದಂತಾಗಿ ಮಕ್ಕಳ ಮಾನಸಿಕ ಸಾಮರ್ಥ್ಯ ಮತ್ತು ಮನೋಸ್ಥೈರ್ಯ ವೃದ್ಧಿಯಾಗುತ್ತದೆ. ಅರ್ಥಪೂರ್ಣವಾದ ಇಂತಹ ಬೇಸಿಗೆ ಶಿಬಿರಗಳು ಮಕ್ಕಳಿಗೆ ಪ್ರಸ್ತುತ ಮತ್ತು ಅತ್ಯವಶ್ಯಕ.